ಮಾತೃಸ್ವರೂಪಿ ಚೆನ್ನಮ್ಮ ದೇವೇಗೌಡ ಅವರಿಗೆ ಕೆಆರ್ಪೇಟೆ ತಾಲೂಕು ಬಿಜೆಪಿ ಘಟಕದಿಂದ ಭಾವಪೂರ್ಣ ನಮನ. ಮಾತೃಸ್ವರೂಪಿ ತ್ಯಾಗಮಯಿ ಆದರ್ಶ ಗೃಹಿಣಿ ಶ್ರೀಮತಿ ಚೆನ್ನಮ್ಮ ದೇವೇಗೌಡ ಅವರ ಅಕಾಲಿಕ ನಿಧನವು ನಾಗರಿಕ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಹೇಳಿದರು. ಅವರು ಕೆಆರ್ಪೇಟೆ ಪಟ್ಟಣದಲ್ಲಿ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಆಯೋಜಿಸಿದ್ದ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಹಾತಾಯಿ ಚೆನ್ನಮ್ಮ ದೇವೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ದೇಶದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ರಾಜಕೀಯ ಜೀವನ ಸೇರಿದಂತೆ ಸಾರ್ವಜನಿಕ ಬದುಕಿಗೆ ಪ್ರೇರಕ ಶಕ್ತಿಯಾಗಿದ್ದ ಚೆನ್ನಮ್ಮ ಅವರು ಸಾವಿರಾರು ಜನರು ಅರ್ಥಪೂರ್ಣ ಬದುಕು ಹಾಗೂ ಜೀವನಕ್ಕೆ ಮಾರ್ಗದರ್ಶಿಯಾಗಿದ್ದರು. ತಂದೆ ತಾಯಿಯನ್ನ ಕಳೆದುಕೊಂಡಿದ್ದ ಮಾಜಿ ಸಚಿವ ನಾರಾಯಣಗೌಡ ಅವರ ಸಾಮಾಜಿಕ ಜೀವನ ಹಾಗೂ ರಾಜಕೀಯಕ್ಕೆ ತಾಯಿಯ ಸ್ಥಾನದಲ್ಲಿ ನಿಂತು ಆಶೀರ್ವದಿಸಿದ್ದರು. ಶ್ರೀಮತಿ ಚೆನ್ನಮ್ಮ ದೇವೇಗೌಡ ಅವರ ಅಗಲಿಕೆಯು ನಾಡಿನ ಜನತೆಗೆ ಅತ್ಯಂತ ದುಃಖವನ್ನುಂಟು ಮಾಡಿದೆ. ಅವರ ಅಪಾರ ದೈವ ಭಕ್ತಿಯಾಗಿದ್ದು ಕಷ್ಟ ಸುಖಗಳಲ್ಲಿ ತಮ್ಮ ಕುಟುಂಬ ಸೇರಿದಂತೆ ಸಾರ್ವಜನಿಕರಿಗೆ ಬೆನ್ನೆಲುಬಾಗಿ ನಿಂತು ಸೇವೆ ಸಲ್ಲಿಸಿದ ಧೀಮಂತ ಹೆಣ್ಣುಮಗಳು. ತಮ್ಮ ಜೀವನದುದ್ದಕ್ಕೂ ಕುಟುಂಬದ ಒಳಿತಿಗಾಗಿ ಅನೇಕ ತ್ಯಾಗಗಳನ್ನ ಮಾಡಿ ದೇಶ ಹಾಗೂ ರಾಜ್ಯದ ಅನೇಕ ನಾಯಕರಿಗೆ ತಾಯಿಯ ಮಮತೆಯನ್ನ ನೀಡಿ ಸೇವೆ ಸಲ್ಲಿಸಿದ್ದರು ಎಂದು ನಾಗಣ್ಣ ಗುಣಗಾನ ಮಾಡಿದರು. ರಾಜ್ಯದ ಮಾಜಿ ಸಚಿವ ಡಾ ನಾರಾಯಣಗೌಡರ ಆಪ್ತ ಸಹಾಯಕ ದಯಾನಂದ್ ಮಾತನಾಡಿ, ಮಾತೃಶ್ರೀ ಚೆನ್ನಮ್ಮ ದೇವೇಗೌಡ ಅವರ ನಿಧನದಿಂದ ಉಂಟಾದ ಶೂನ್ಯವನ್ನ ತುಂಬುವುದು ಕಷ್ಟ. ದಯಾಮಯನಾದ ಪರಮಾತ್ಮನು ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಹಾಗೂ ಅವರ ಕುಟುಂಬದವರಿಗೆ ದುಃಖವನ್ನ ಭರಿಸುವ ಶಕ್ತಿ ಮತ್ತು ಧೈರ್ಯವನ್ನ ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ನಾರಾಯಣಗೌಡ ಹುಟ್ಟುಹಬ್ಬ ರದ್ದು. ಜುಲೈ 21ರಂದು ಕೆಆರ್ಪೇಟೆ ಪಟ್ಟಣದಲ್ಲಿ ರಾಜ್ಯದ ಮಾಜಿ ಸಚಿವರಾದ ನಾರಾಯಣಗೌಡ ಅವರ 64ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಮಾಡಲು ಅಭಿಮಾನಿಗಳು ಎಲ್ಲಾ ಸಿದ್ಧತೆಗಳನ್ನು ಕೈಗೊಂಡು ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದರು. ಆದರೆ ಮಹಾತಾಯಿ ಚೆನ್ನಮ್ಮ ಅವರ ಅಕಾಲಿಕ ನಿಧನದ ಹಿನ್ನೆಲೆಯಲ್ಲಿ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ರದ್ದುಪಡಿಸಲಾಗಿದೆ. ಅಭಿಮಾನಿಗಳು ತಮ್ಮ ತಮ್ಮ ಊರುಗಳಲ್ಲಿಯೇ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಚೆನ್ನಮ್ಮ ಅವರ ಆತ್ಮಕ್ಕೆ ಚಿರಶಾಂತಿ ಕೋರಿ ಪೂಜೆ ಸಲ್ಲಿಸಿ ನಾರಾಯಣಗೌಡರಿಗೆ ಆರೋಗ್ಯ ಮತ್ತು ರಾಜಕೀಯವಾಗಿ ಉನ್ನತ ಸ್ಥಾನ ಸಿಗುವಂತೆ ಪ್ರಾರ್ಥನೆ ನಡೆಸುವಂತೆ ದಯಾನಂದ ಮನವಿ ಮಾಡಿದರು. ಶ್ರದ್ಧಾಂಜಲಿ ಸಮರ್ಪಣಾ ಕಾರ್ಯಕ್ರಮದಲ್ಲಿ ತಾಲೂಕು ಬಿಜೆಪಿ ಹಿರಿಯ ಉಪಾಧ್ಯಕ್ಷ ಭಾರತೀಪುರ ಪುಟ್ಟಣ್ಣ, ಕಾರ್ಯದರ್ಶಿ ಚೋಕನಹಳ್ಳಿ ಪ್ರಕಾಶ್, ರವಿ ಪುರಸಭೆ ಸದಸ್ಯರಾದ ಪ್ರಮೋದ್, ವಿನೋದ್, ಲೋಕೇಶ್, ನಂದೀಶ್, ಅನಿಲ್, ಸುನಿಲ್, ಮಂಡ್ಯ ಜಿಲ್ಲಾ ನಾಯಕ ಸಂಘದ ಅಧ್ಯಕ್ಷ ಆರ್ ಜಗದೀಶ್, ಸುನಿಲ್, ಬಲರಾಮೇಗೌಡ, ನಾಗೇಶ್ ಸೇರಿದಂತೆ ನೂರಾರು ಜನರು ಭಾಗವಹಿಸಿದ್ದರು. ವರದಿ ಡಾ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಎನ್ಕೆಎಸ್ ಟಿವಿ4 ನ್ಯೂಸ್, ಮಂಡ್ಯ. ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ನಾಳೆ ನಮ್ಮ ಮಾಜಿ ಸಚಿವರಾದ ನಾರಾಯಣಗೌಡರ ಹುಟ್ಟಿದಬ್ಬ ಇತ್ತು. ಏನು ಮಾನ್ಯ ದೇವೇಗೌಡರ ಧರ್ಮಪತ್ನಿಯವರು ಅಕಾಲ ಮರಣ ಹೊಂದಿರೋದ್ರಿಂದ ಈ ಒಂದು ಹುಟ್ಟುಹಬ್ಬವನ್ನು ನಮ್ಮ ಸಚಿವರ ಆಸೆಯಂತೆ ಅಂಗವಿಕಲರನ್ನು ಸೇರಿಸಿ ಯಾವುದೇ ಆಡಂಬರ ಇಲ್ಲದೆ ಅಂಗವಿಕಲರನ್ನು ಸೇರಿಸಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕಂತ ಹೇಳಿ ಎಲ್ಲ ತೀರ್ಮಾನ ತಗೊಂಡಿದ್ದರು. ಕಾರಣಾಂತರ ಚೆನ್ನಮ್ಮಾಜಿಯವರು ನಿಧನ ಹೊಂದಿರೋದ್ರಿಂದ ಈ ಒಂದು ಅಂಗವಿಕಲರ ಜೊತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದನ್ನು ರದ್ದು ಮಾಡಿ ಮತ್ತು ಹಾಸ್ಪಿಟಲ್ಗಳಿಗೆ ಮತ್ತು ಅನಾಥಾಶ್ರಮಕ್ಕೆ ಹೋಗುವಂಥ ಒಂದು ವ್ಯವಸ್ಥೆ ಇತ್ತು, ಅವೆಲ್ಲನೂ ರದ್ದು ಮಾಡಿ ಒಂದು ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ನಮ್ಮ ಮಾಜಿ ಸಚಿವ ನಾರಾಯಣಗೌಡರವರಿಗೆ ಎಲ್ಲ ಶುಭಾಶಯವನ್ನು ಹೇಳೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಹುಟ್ಟುಹಬ್ಬವನ್ನು ರದ್ದು ಮಾಡಿದ್ದೇವೆ. ಅದರಿಂದ ಎಲ್ಲ ನಮ್ಮ ನಾರಾಯಣಗೌಡ ಅಭಿಮಾನಿಗಳಿಂದ ಹಾಗೂ ನಮ್ಮ ಬಿಜೆಪಿ ಪಕ್ಷದಿಂದ ನಮ್ಮ ನಾರಾಯಣಗೌಡರಿಗೆ ಎಲ್ಲ ಶುಭವನ್ನು ಕೋರ್ತಾ ಇದ್ದೇವೆ. ಮಾಜಿ ಪ್ರಧಾನಮಂತ್ರಿಗಳಾದ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿಯವರಾದ ತ್ಯಾಗಮಹಿ ಮಹಾತಾಯಿ ಚೆನ್ನಮ್ಮ ಅವರು ಅನಾರೋಗ್ಯದಿಂದ ಅಕಾಲಿಕವಾಗಿ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ನಾವು ಕೆಆರ್ಪೇಟೆ ತಾಲೂಕು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಮೌನಾಚರಣೆಯನ್ನು ಮಾಡಿ ಪುಷ್ಪಾರ್ಚನೆ ಮಾಡಿ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ದಣಿವರಿಯದ ರೈತ ನಾಯಕರು, ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ ದೇವೇಗೌಡರ ಪ್ರತಿಯೊಂದು ರಾಜಕೀಯ ಬಗೆಲುಗಳಲ್ಲಿ ತಮ್ಮ ಸಮರ್ಪಣಾ ಮನೋಭಾವದಿಂದ ದೇವೇಗೌಡರ ಮುನ್ನಡೆಯಲ್ಲಿ ಅವರು ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಮುಖ್ಯಮಂತ್ರಿಗಳಾಗಿ, ಲೋಕಸಭಾ ಸದಸ್ಯರಾಗಿ, ಪ್ರಧಾನಮಂತ್ರಿ ಹುದ್ದೆಗೆ ಏರೋವರೆಗೂ ಕೂಡ ಮಾತೃಶ್ರೀ ಚೆನ್ನಮ್ಮ ಅವರು ದೇವೇಗೌಡರ ರಾಜಕೀಯ ಬದುಕಿನಲ್ಲಿ
ಒಬ್ಬ ತ್ಯಾಗಮಯಿಯಾಗಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ತಾಯಿಯ ರೀತಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸಿ ಇವತ್ತು ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಮಾತೃಶ್ರೀ ಚೆನ್ನಮ್ಮ ಅವರ ನಿಧನ ಇಡೀ ನಮ್ಮ ನಾಗರಿಕ ಸಮಾಜಕ್ಕೆ ತುಂಬಲಾರದ ನಷ್ಟ. ಯಾರೇ ಕೂಡ ಮನೆಗೆ ಹೋದರೆ ಒಬ್ಬ ತಾಯಿ ನೀಡುವಂಥ ಸೇವೆಯನ್ನ ಯಾರೇ ಮನೆಗೆ ಹೋದರೂ ಕೂಡ ಅವ್ರಿಗೆ ಕಾಫಿ ಟೀಯನ್ನು ನೀಡಿ, ತಿಂಡಿಯನ್ನು ನೀಡಿ, ಊಟವನ್ನು ನೀಡಿ ಸತ್ಕರಿಸುವಂಥ ಒಂದು ಔದಾರ್ಯಯುತ ಗುಣಗಳನ್ನು ಹೊಂದಿದ್ದಂಥ ಮಹಾತಾಯಿ ಚೆನ್ನಮ್ಮ ಅವರ ನಿಧನ ನಮ್ಮೆಲ್ಲರಿಗೂ ನೋವನ್ನು ಉಂಟು ಮಾಡಿದೆ. ಹಾಗಾಗಿ ಇವತ್ತು ನಾವು ಕೃಷ್ಣರಾಜಪೇಟೆ ತಾಲೂಕು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮೌನಾಚರಣೆಯನ್ನು ಮಾಡಿ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡಿದ್ದೇವೆ. ಹಾಗೆ ನಮ್ಮ KR ಪೇಟೆ ತಾಲೂಕಿನ ಇದೇ ಜುಲೈ 21ನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಕೃಷ್ಣರಾಜಪೇಟೆ ತಾಲೂಕಿನ ಅಭಿವೃದ್ಧಿಯ ಹರಿಕಾರರಾದ ಮಾನ್ಯ ಡಾಕ್ಟರ್ ನಾರಾಯಣಗೌಡರ 64ನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗಿತ್ತು. ಆದರೆ ಮಹಾತಾಯಿ ಅನ್ನಪೂರ್ಣೇಶ್ವರಿ ಶ್ರೀಯುತ ಚೆನ್ನಮ್ಮ ದೇವೇಗೌಡರ ಅಕಾಲಿಕ ನಿಧನದಿಂದ ನಾವು ನಾರಾಯಣಗೌಡರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ರದ್ದು ಮಾಡಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅಭಿಮಾನಿಗಳು ಅವರು ಇರ್ತಕ್ಕಂಥ ಗ್ರಾಮಗಳಲ್ಲಿ ಅಲ್ಲಿನ ಗ್ರಾಮ ದೇವತೆಗಳಿಗೆ, ದೇವಾಲಯಗಳಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಚೆನ್ನಮ್ಮ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರೋದ್ರ ಜೊತೆಗೆ ನಾರಾಯಣಗೌಡರು ಕೂಡ ಒಳ್ಳೆಯದಾಗಲಿ, ಅವರು ಮತ್ತೆ ನಮ್ಮ KR ಪೇಟೆ ತಾಲೂಕಿನ ರಾಜಕಾರಣದ ಪರ್ವಕ್ಕೆ ಬಂದು ನಾಯಕತ್ವವನ್ನು ಅವರು ವಹಿಸಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ನಾವೆಲ್ಲರೂ ಕೂಡ ಅಭಿಮಾನಿಗಳೊಂದಿಗೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಾಡೋರಿದ್ದೇವೆ. ಚೆನ್ನಮ್ಮ ಅವರ ನಿಧನ ಇಡೀ ನಮ್ಮ ನಾಗರಿಕ ಸಮಾಜಕ್ಕೆ ತುಂಬಲಾರದ ನಷ್ಟ ಆಗಿದೆ. ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರ ಪ್ರತಿಯೊಂದು ರಾಜಕೀಯ ಹೆಜ್ಜೆಯಲ್ಲಿ ಅವರ ಅಭಿವೃದ್ಧಿನಲ್ಲಿ ಜೊತೆಗೆ ಹೆಜ್ಜೆಯನ್ನು ಹಾಕಿ 70 ವರ್ಷಗಳ ಸಾರ್ಥಕ ದಾಂಪತ್ಯವನ್ನು ನಡೆಸಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಮಹಾತಾಯಿ ಚೆನ್ನಮ್ಮ ಅವರ ನಿಧನ ಇಡೀ ನಮ್ಮ ನಾಗರಿಕ ಸಮಾಜಕ್ಕೆ ತುಂಬಲಾರದ ನಷ್ಟ. ಹಾಗಾಗಿ ನಾವು 21ನೇ ತಾರೀಕು ನಾರಾಯಣಗೌಡರ ಹುಟ್ಟುಹಬ್ಬ ಏನು ಆಚರಣೆಯನ್ನು ಮಾಡಬೇಕಾಗಿತ್ತು, ನಾರಾಯಣಗೌಡರ ಹುಟ್ಟುಹಬ್ಬವನ್ನು ರದ್ದು ಮಾಡಿ ಎಲ್ಲ ದೇವಾಲಯಗಳಲ್ಲಿ ಅಭಿಮಾನಿಗಳು ಮತ್ತು ನಮ್ಮ ಕಾರ್ಯಕರ್ತರು, BJP ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಎಲ್ಲ ಆಯಾ ಗ್ರಾಮಗಳಲ್ಲಿ ದೇವಾಲಯಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಚೆನ್ನಮ್ಮ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರೋದ್ರ ಜೊತೆಗೆ ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಮಾನ್ಯ ದೇವೇಗೌಡರಿಗೆ, ಕುಮಾರಣ್ಣ ಅವರಿಗೆ, HD ರೇವಣ್ಣ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೇರಿದಾಗೆ ಅವರ ಎಲ್ಲ ಕುಟುಂಬ ವರ್ಗದವರಿಗೆ ದಯಾಮಯನಾದ ಭಗವಂತ ಮಾವಿನಕೆರೆ ರಂಗನಾಥ ಸ್ವಾಮಿ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ನೀಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಪೂಜ್ಯ ಮಾತೃಶ್ರೀ ಅವರಾದ ಚೆನ್ನಮ್ಮ ಅವರ ಭಾವಚಿತ್ರಕ್ಕೆ ನಾವೆಲ್ಲರೂ ಕೂಡ ಪುಷ್ಪಾರ್ಚನೆಯನ್ನು ಮಾಡಿ